ಪೊಲಿಟಿಕಲ್ ಅಪ್ಡೇಟ್ ಇದು. ಡಿಕೆ ಶಿವಕುಮಾರ್ ಹೋಗುವ ಮುನ್ನವೇ ರಾಜ್ಯದ ಕೆಲ ಎಂಎಲ್ಎಗಳು ದೆಹಲಿಯನ್ನು ತಲುಪಿದ್ದಾರೆ. ಕಾಂಗ್ರೆಸ್ಸಿನಲ್ಲಿ ಸಂಪುಟ ವಿಸ್ತರಣೆ ಕಸರತ್ತು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಡಿಕೆಶಿಗೂ ಮೊದಲೇ ಶಾಸಕರ ಡೆಲ್ಲಿ ಟ್ರಿಪ್. ಈಗಾಗಲೇ ದೆಹಲಿ ತಲುಪಿದ ಸಚಿವಾಕಾಂಕ್ಷಿಗಳ ದಂಡು. ಹೈಕಮಾಂಡ್ ಹೊಸ್ತಿಲಿಗೆ ಸಚಿವಾಕಾಂಕ್ಷಿಗಳ ಲಾಬಿ. ಶಾಸಕ ಅಶೋಕ್ ಪಟ್ಟಣ್, ಬಸನಗೌಡ ದದ್ದಲ್, ಹಂಪನಗೌಡ ಬಾದರ್ಲಿ ಹಾಗೂ ಪುಟ್ಟರಂಗ ಶೆಟ್ಟಿ ಹುಡುಕಿದ್ರು ನಿಮಗೆ ಕರ್ನಾಟಕದಲ್ಲಿ ಸಿಗೋದಿಲ್ಲ ಇವರು. ಪಿಎಂ ನರೇಂದ್ರ ಸ್ವಾಮಿ, ಸುಧಾಮ್ ದಾಸ್ ಭೇಟಿ. ಇವತ್ತು ಖರ್ಗೆ ಸುರ್ಜೇವಾಲರನ್ನ ಭೇಟಿ ಮಾಡೋ ಸಾಧ್ಯತೆಗಳಿದ್ದಾವೆ. ನಾವು ಹಿರಿಯರಿದ್ದೀವಿ, ನಾವು ಜ್ಯೇಷ್ಠರಿದ್ದೀವಿ, ನಮ್ಮ ಪರ್ಫಾರ್ಮೆನ್ಸ್ ಅನ್ನು ನೀವು ಗಮನಿಸಬೇಕು, ನಮ್ಮ ನಾಯಕರು ಕೊಡುವ ಲೀಸ್ಟ್ ಅನ್ನು ನೀವು ಸ್ವೀಕಾರ ಮಾಡಬೇಕು ಅನ್ನೋ ಅರ್ಥದಲ್ಲಿ ಇನ್ಫ್ಲೂಯೆನ್ಸ್ ಪ್ರಯೋಗ ಮಾಡುವ ಸಾಧ್ಯತೆಗಳಿದ್ದಾವೆ. ಏನೇ ಇರಲಿ, ಮಾರುತಿ ಸಂಪರ್ಕದಲ್ಲೇ ಇದ್ದಾರೆ. ಮಾರುತಿ, ಸಿಎಂ ಇನ್ನು ದೆಹಲಿ ರೀಚ್ ಆಗಿಲ್ಲ, ಸಿದ್ದರಾಮಯ್ಯನವರು ಇನ್ನೂ ಹೋಗಿಲ್ಲ, ಆದರೆ ನಮ್ಮ ರಾಜ್ಯದ ಪ್ರಮುಖ ಶಾಸಕರ ಪೈಕಿ ಅನೇಕರು ದೆಹಲಿಯಲ್ಲೇ ಇದ್ದಾರೆ. ಸೊ ಯಾವ ಅರ್ಥದಲ್ಲಿ ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ ಅಂತ? ಸೈಲ್, ಹೌದು. ಯಾಕೆಂದ್ರೆ ಸಿಎಂ ಹೋಗೋದಕ್ಕಿಂತ ಮುಂಚೆನೆ ಹೋಗಿ ಒಂದಷ್ಟು ಹೈಕಮಾಂಡ್ ನಾಯಕರನ್ನ ಮಾತುಕತೆ ನಡೆಸಿ ಲಾಬಿ ನಡೆಸುವ ಪ್ರಯತ್ನಕ್ಕೆ ಶಾಸಕರು ಮುಂದಾಗಿರೋದು. ಯಾಕೆಂದ್ರೆ ಸಿದ್ದರಾಮಯ್ಯ ಆಗಿರ್ಬೋದು, ಡಿಕೆಶಿ ಆಗಿರ್ಬೋದು, ಮತ್ತೆ ಅದೇ BK ಹರಿಪ್ರಸಾದ್ ಯಾರ್ಯಾರ ಹೆಸರು ಪಟ್ಟಿಯಲ್ಲಿ ಇಟ್ಕೊಂಡಿದ್ದಾರೆ ಯಾರಿಗೂ ಗೊತ್ತಿಲ್ಲ. ಒಂದಷ್ಟು ಜನಕ್ಕೆ ಕನ್ಫರ್ಮ್ ಇರ್ಬೋದು ನನಗೆ ಸಚಿವ ಸ್ಥಾನ ಸಿಗುತ್ತೆ ಅಂತ. ಬಟ್ ಹಂಗನಾಗ್ಲಿ, ಇಲ್ಲಿ ನಂಬ್ಕೊಳ್ಳೋ ಬದಲು ಹೈಕಮಾಂಡ್ಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ನ ಭೇಟಿಯಾಗೋ ಮೂಲಕ ಒತ್ತಡ ಹಾಕಿದ್ರೆ ನಮ್ಗೂ ಕೂಡ ಸಚಿವ ಸ್ಥಾನ ಸಿಗ್ಬೋದು ಎಂಬ ನಿರೀಕ್ಷೆಯಲ್ಲಿ ಏನು ಇವತ್ತು ಡಿಕೆಶಿ ಹೋಗ್ತಾರೆ ಅಂತ ಗೊತ್ತಾದೆ ನನ್ನ ಸಂಜೆ ಎಲ್ಲರೂ ಕೂಡ ಒಂದಷ್ಟು ಶಾಸಕರು ತಮ್ಮ ತಂಡವನ್ನ ಕಟ್ಕೊಂಡು ದೆಹಲಿಗೆ ಹೋಗಿರುವಂತದ್ದು. ಪ್ರಮುಖವಾಗಿ ಅಶೋಕ್ ಪಟ್ಟಣ್ ಆಗಿರ್ಬೋದು, ಬಸನಗೌಡ ದದ್ದಲ್ ಆಗಿರ್ಬೋದು, ಹಂಪನಗೌಡ ಬಾದರ್ಲಿ ಆಗಿರ್ಬೋದು, ಅದೇ ರೀತಿ ಪುಟ್ಟರಂಗ ಶೆಟ್ಟಿ, ನರೇಂದ್ರ ಸ್ವಾಮಿ, ಸುಧಾಮ್ ದಾಸ್ ಇವರೆಲ್ಲರೂ ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಗಳಾಗಿದ್ದಾರೆ. ತಮ್ಮ ಸಮುದಾಯ ಹೆಸರಿನಲ್ಲಿ ತಮಗೆ ಸಚಿವ ಸ್ಥಾನ ಬೇಕು ಅಂತ ಬೇಡಿಕೆ ಇಟ್ಟಿರೋರು ಇವರು ಕೂಡ ಮೊದಲಿಗಿರುತ್ತದೆ. ಯಾಕೆಂದ್ರೆ ಪ್ರಮುಖವಾಗಿ ಇವರೆಲ್ಲ 4 ಬಾರಿ 3 ಬಾರಿ ಶಾಸಕರಾದ್ರೂ ಕೂಡ ಇಲ್ಲಿವರೆಗೂ ಸಚಿವ ಆಗುವ ಅವಕಾಶಗಳು ಸಿಕ್ಕಿಲ್ಲ. ಹೀಗಾಗಿ ನಮ್ಗೂ ಅವಕಾಶಗಳನ್ನ ಕೊಡಿ, ನಾವು ಹಿರಿಯರಿದ್ದೀವಿ, ನಮಗೂ ಒಂದು ಅವಕಾಶ ಕೊಟ್ಟು ನೋಡಿ ಅಂತ ಬೇಡಿಕೆ ಇಡೋದಕ್ಕೆ ಹೈಕಮಾಂಡ್ಗೆ ಅಂದ್ರೆ ದೆಹಲಿಗೆ ಹೋಗಿರೋದು. ಒಟ್ಟಿನಲ್ಲಿ ಏನು ಸಿದ್ದರಾಮಯ್ಯರಾಗಿರ್ಬೋದು, BK ಹರಿಪ್ರಸಾದ್ ಮತ್ತು ಸಿಎಂಗೂ ಮೊದಲೇ ಇವರೆಲ್ಲರೂ ಕೂಡ ಒಂದಷ್ಟು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಲಾಬಿ ನಡೆಸುವ ಪ್ರಯತ್ನಕ್ಕೆ ಮುಂದಾಗಿರೋದು. ಬಟ್ ಹೈಕಮಾಂಡ್ ಯಾವ್ಯಾವ ನಿರ್ಧಾರಗಳನ್ನ ಕೈಗೊಳ್ಳುತ್ತೆ ಅಂತ ಕಾದ್ ನೋಡ್ಬೇಕು. ಯಾಕೆಂದ್ರೆ ಈಗಾಗಲೇ ಹಿರಿಯರಿಗೂ ಮತ್ತು ಕಿರಿಯರಿಗೆ ಸಪರೇಟ್ ಆಗಿ ಕೊಡ್ಬೇಕಂದ್ರೆ ಪ್ರಮುಖವಾಗಿ ಹಿರಿಯರಿಗೆ ಕಮ್ಮಿ ಕೊಟ್ಟು ಹೊಸದಾಗಿ ಆಯ್ಕೆಯಾಗಿರುವಂತದ್ದು ಮತ್ತು ಕಿರಿಯರಿಗೆ ಅವಕಾಶಗಳು ಹೆಚ್ಚಿನದಾಗಿ ಕೊಡಬೇಕು ಅಂತ ಹೈಕಮಾಂಡ್ ಕೂಡ ನಿರ್ಧಾರ ಆಗಿದೆ. ಹೀಗಾಗಿ ಹೈಕಮಾಂಡ್ ಎಷ್ಟು ಜನರನ್ನ ಹಿರಿಯರನ್ನು ತೆಗೆದುಕೊಳ್ಳುತ್ತೆ ಮತ್ತು ಕಿರಿಯರನ್ನು ತೆಗೆದುಕೊಳ್ಳುತ್ತೆ. ರಾಹುಲ್ ಗಾಂಧಿ ಅವರ ನಿರ್ಧಾರ ಯಾವ ರೀತಿ ಇರುತ್ತೆ? ಯಾಕಂದ್ರೆ 2028 ಚುನಾವಣೆ ದೃಷ್ಟಿಯಿಂದ ಕೂಡ ಈ ಸಚಿವ ಸಂಪುಟ ರಚನೆ ಆಗ್ಬೇಕು. ಹಾಗಾಗಿ ಆ ರಾಹುಲ್ ಗಾಂಧಿ ಯಾವ ರೀತಿ ನಿರ್ಧಾರ ಕೈಗೊಳ್ಳುತ್ತಾರೆ ಎಂಬುದು ಕೂಡ ಕಾದ್ ನೋಡ್ಬೇಕು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ.